ಗ್ರಾಮೀಣ ಭಾಗದ ಜನರಿಗೆ ಮನೆ ಮನೆಗೆ ನೀರು ಕೊಡೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ JJM ಸ್ಕೀಮನ್ನು ಜಾರಿಗೊಳಿಸಿದೆ. ಆದರೆ ಚಿತ್ರದುರ್ಗ ತಾಲೂಕಿನ ಸೊಂಡೆಕೆರೆ ಗ್ರಾಮದಲ್ಲಿ ಕಳೆದ 5 ವರ್ಷಗಳ ಹಿಂದೆ ನಡೆದಂಥ JJM ವರ್ಕ್ ಕಳಪೆಯಾಗಿದ್ದು ಜನರು ಟ್ಯಾಂಕ್ನಿಂದ ನೀರು ತಗೊಂಡು ಹೋಗ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ಬೋದು ಇವಾಗ. ಏನಂತಂದರೆ 5 ವರ್ಷದಿಂದನೂ ಕೂಡ ಕಳಪೆ ಕಾಮಗಾರಿಯಿಂದಾಗಿ JJMಲ್ಲಿ ಒಂದು ಹನಿ ನೀರು ಕೂಡ ಯಾವುದೇ ಗ್ರಾಮದ ಜನರ ಮನೆ ಬಾಗಿಲಿಗೆ ಹೋಗ್ತಾ ಇಲ್ಲ. ಹಾಗಾಗಿ ಈ ನೋಡ್ಬೋದು ಅಲ್ಲೊಂದು ಮಹಿಳೆ ಎಷ್ಟು ಕಷ್ಟಪಡ್ತಿದ್ದಾರೆ ತಳ್ಳೋದಕ್ಕೆ ಗಾಡಿಯಲ್ಲಿ ಅಂತಕ್ಕಂಥದ್ದನ್ನು. ಯಾಕಂತಂದರೆ ಈ ಒಂದು ಗ್ರಾಮದಲ್ಲಿ ಸುಮಾರು 1000ಕ್ಕೂ ಅಧಿಕ ಮನೆಗಳಿದ್ದಾವೆ. ಅತಿ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥ ಈ ಗ್ರಾಮದಲ್ಲಿ ನೀರಿನ ಅಭಾವ ಶುರುವಾಗಿರ್ತಕ್ಕಂಥದ್ದು. ಬೇಸಿಗೆ ಇನ್ನು ಆರಂಭವಾಗಿದೆ. ಈಗಲೇ ಕುಡಿಯೋ ನೀರಿನಕ್ಕೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇಲ್ಲಿ ಫ್ಲೋರೈಡ್ ನೀರನ್ನು ಈ ಒಂದು ಗ್ರಾಮದ ಬಹುತೇಕ ಜನರು ಕುಡಿತಾ ಇದ್ದಾರೆ. ಜೊತೆಗೆ ಏನಂತಂದರೆ JJM ವರ್ಕ್ನ ಕಳಪೆ ಕಾಮಗಾರಿ ಆಗಿದ್ದನ್ನು ಅಧಿಕಾರಿಗಳ ಗಮನಕ್ಕೆ, ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಒಂದು ರೀತಿ ಕ್ರಮವಾಗಿಲ್ಲ. ಯಾವುದೇ ರೀತಿಯ ಒಂದು ಸರಿಪಡಿಸಲಿಕ್ಕೆ ಯಾರೂ ಕೂಡ ಮುಂದಾಗಿಲ್ಲ. ಹೀಗಾಗಿ ಏನಂತಂದರೆ ಇಲ್ಲಿದ್ದ ಕಿಲೋಮೀಟರ್ ಗಟ್ಟಲೆ ಮನೆಗಳಿಗೆ ತಳ್ಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ. ನೇರವಾಗಿ ಜನರೇ ಇದರ ಸಮಸ್ಯೆ ಏನಂತ ಅವ್ರನ್ನೇ ಕೇಳ್ತೀನಿ. ಏನು ಸಮಸ್ಯೆ ಆಗ್ತಿದೆ ನೀರಿದ್ದೀನಿ ಅಮ್ಮ? ಸರ್, ಇಲ್ಲಿ JJMನವ್ರು ಬಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಮನೆಗೂ ನಲ್ಲಿಯನ್ನು ಹಾಕಿದ್ದಾರೆ ಸರ್. ಒಂದು ಮನೆಯಲ್ಲೂ ನೀರು ಬರ್ತಾ ಇಲ್ಲ, ಒಂದು ನಲ್ಲಿಲೂ ನೀರು ಬರ್ತಿಲ್ಲ. ಬೇಕಾದ್ರೆ ಎಲ್ಲ ಮನೆಗೂ ಕರ್ಕೊಂಡು ಹೋಗ್ತೀನಿ ನೋಡಿ ಸರ್. ಅದು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಪ್ರತಿಯೊಂದು ಮನೆಗೂ ಯಾವ ಮನೆಯಲ್ಲೂ ನೀರೇ ಬರ್ತಿಲ್ಲ ಸರ್. ಪೈಪ್ಲೈನಲ್ಲೂ ಸಹ ಯಾವ ನೀರು ಬಿಟ್ಟರೆ ಪೈಪ್ಲೈನ್ ಎಲ್ಲಂದ್ರೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾವಂತೆ. ನೀರು ಗಂಟೆಗಳೆಲ್ಲ ನೀರು ಬಿಟ್ಟು ನೋಡಿದ್ದಾರೆ, ಎಲ್ಲೂ ನೀರು ಬರ್ತಾ ಇಲ್ಲ. ಕಾರಣ ಕಳಪೆ ಕಾಮಗಾರಿನ ಏನು ಮೇಡಮ್? ಹೌದು ಸರ್, ಕಳಪೆ ಕಾಮಗಾರಿ ಆಗಿದೆ ಸರ್. ಇದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಈ ಥರ ಆಗ್ತಾ ಇದೆ ಸರ್. ಇದು ತುಂಬ ಅವ್ಯವಸ್ಥೆ ಆಗಿದೆ. ಅದು ಕಳಪೆ ಕಾಮಗಾರಿ ಆಗಿ ನೋಡಿ ಸರ್. ಅದು ನೀವೇ ಗಮನಿಸ್ತಿದ್ದಾರೆ. ಈಗ ಟ್ಯಾಂಕ್ ಹತ್ರ ಪ್ರತಿಯೊಬ್ಬರು ಬಂದು ಅಲ್ಲೇ ಬಟ್ಟೆ ಒಗಿಬೇಕು, ಮತ್ತು ದನಕರುಗಳು ಸಮ ಅಲ್ಲೇ ನೀರು ಕುಡಿಸೋದೆಲ್ಲ ವ್ಯವಸ್ಥೆ ನೋಡಿರಿ ಎಷ್ಟೊಂದು ಅವ್ಯವಸ್ಥೆ ಆಗಿದೆ ಸರ್. ಅಲ್ಲಿ ಒಂದು ಸ್ವಲ್ಪ ಶುದ್ಧನೂ ಇಲ್ಲ. ಅದರಲ್ಲಿ ಹೆಂಗೆ ನಾವು ನೀರು ತೊಗೊಂಡು ಕುಡಿಬೇಕು ಹೇಳಿ ಸರ್ ನೀವೇ? ಕಷ್ಟ ಆಗ್ತದೆ. ಅಂದರೆ ಫ್ಲೋರೈಡ್ ನೀರು ಕುಡಿದ್ರೆ ಅನಾರೋಗ್ಯ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ನೀರನ್ನು ಇಲ್ಲಿ ಗ್ರಾಮಸ್ಥರೆಲ್ಲ ಕುಡಿತಿದ್ರ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥ ಚಾನ್ಸಸ್ ಏನಾದರೂ ಇದೆಯಾ? ಇದೆ ಸರ್, ತುಂಬ ಇದೆ ಸರ್. ಪ್ರತಿಯೊಬ್ಬರಿಗೂ ಜಾಸ್ತಿ ಇದೆ ಸರ್. ಪ್ರತಿಯೊಬ್ಬರಿಗೂ ಅಸ್ತಮಾ ಆಗಿರ್ಬೋದು, ಡಸ್ಟ್ ಅಲರ್ಜಿ ಥರ ಅಂಥದ್ದು ಭಾಳ ಆಗಿದೆ ಸರ್. ಕೆಲವರಿಗೆಲ್ಲ ಕಾಲು ಕೈ ನೋವು ಆಗ್ತಕ್ಕಂಥದ್ದು, ಪ್ರತಿಯೊಂದು ಮೈ ಕೈ ನೋವು ಪ್ರತಿಯೊಂದು ಇದೆ ಸರ್. ಇಲ್ಲಿ ಎಲ್ಲ ಜನಗಳಿಗೂ ಸಾಮಾನ್ಯ ಆರೋಗ್ಯ ಸಮಸ್ಯೆನೇ ಇರೋದು ಜಾಸ್ತಿ. ಮೇಡಮ್, ಯಾವ ರೀತಿ ಕಷ್ಟ ಆಗ್ತಿದೆ? ತಳ್ಕೊಂಡು ಹೋಗ್ತಿದ್ದಾರೆ, ಕೆಲವ್ರಿಗೆ ಆಗ್ತಿಲ್ಲ. ಇಲ್ಲಿದೆ ಎಷ್ಟು ದೂರ ತಳ್ಕೊಂಡು ಹೋಗ್ತಿದ್ದಾರೆ ಮನೆಗಳಿಗೆ? 1 ಕಿಲೋಮೀಟರ್ ತಳ್ಕೊಂಡು ಹೋಗ್ತಾರೆ ಸರ್. ಇಲ್ಲಿ ಮತ್ತೆ ಹುಡುಗರು ಅಂತಾರೆ ಹೆಂಗೋ ತಳ್ಕೊಂಡು ಹೋಗ್ಬಿಡ್ತಾರೆ. ಮುದುಕರು ಬರ್ತಾರೆ, ಹುಡುಗರು ಬರ್ತಾರೆ. ಎಲ್ಲರಿಗೂ ಕೈಲೂ ತಳ್ಳಕ್ಕಾಗಲ್ಲ. ದಿಂದೆಗಳು ಇರ್ತವೆ, ತಗುಗಳು ಇರ್ತವೆ. ಅಲ್ಲಿ ಗಾಡಿ ಹಾರ್ಕೊಂಡು ಕೆಲವು ಜನ ಏಟನ್ನು ಮಾಡ್ಕೊಂಡಿದ್ದಾರೆ ಸರ್ ಗಾಡಿ ದಬ್ಬಕ್ಕಾದಾಗ. ಮತ್ತೆ ಕೊಡಪನಗಳು ಎತ್ತಿಕ್ಕಿ ಸೊಂಟ ನೋವು, ಹೊಟ್ಟೆ ನೋವು ಅಂತಂದೇಳಿ ಜಾಸ್ತಿ ಅನಾರೋಗ್ಯಕ್ಕೂ ತುತ್ತಾಗಿದ್ದಾರೆ. ಈ ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ, ರಾಜಕಾರಣಿಗಳ ಗಮನಕ್ಕೆ ತಂದು ಏನು ಹೇಳ್ತಾರೆ ಸರ್? ರಾಜಕಾರಣಿಗಳ ಗಮನಕ್ಕೂ ತಂದಿದ್ದೀವಿ, AWಗೂ ಅವ್ರ ಗಮನಕ್ಕೆ ತಂದಿದ್ವಿ, ಇಂಜಿನಿಯರ್ ಗಮನಕ್ಕೂ ತಂದಿದ್ವಿ. ನಾವು ಪ್ರತಿ ದಿವಸ ವಾರದಾಗ 2 ಸತಿ ಫೋನ್ ಮಾಡ್ತೀನಿ. ಬರೀ ನೀರು ಬಿಟ್ಟಿಲ್ಲ, ನೀರು ಬರ್ತಾಯಿಲ್ಲ, ಭಾಳ ಜನಗಳಿಗೆ ತೊಂದರೆ ಆಗೈತೆ. ಬರೀ ಯಾಕೆ ನಮ್ಮ ಊರಿನ ಮೇಲೆ ಇಷ್ಟೊಂದು ನಮಗೆ ಕ್ರೂರವಾಗಿ ನಡ್ಕೊಂತಿರಲ್ಲ ಅಂತ ಈ ಥರ ಕೇಳಿದ್ದೀವಿ. ಅವರು ಅಧಿಕಾರಿಗಳು ಏನು ಮಾಡ್ತಾರೆ, ಈಗಳಪ್ಪ ಈಗ ಕಳಿಸ್ತೀವಿ ಅಂತಾರೆ. ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಇದು ಆಲಿ ಬಿಲ್ಲಾಗಿದೆ, ಆಗಿದೆ ಪಂಚಾಯತಿಗೆ ಅಂತ ಕೆಲವರು ಅಂತಾರೆ. ಕೆಲವರು ಇಲ್ಲ ನಾವು ಕೊಟ್ಟಿಲ್ಲ ಅಂತ ಅಧಿಕಾರಿಗಳು, ಯಾರು ಇಂಜಿನಿಯರ್ ಹೇಳ್ತಾರೆ. ನಾವು ಕೇಳಿದಾಗ ಇಲ್ಲ ಕೊಟ್ಟಿಲ್ಲ, ನಾವು ಮಾಡಿಸ್ತೀವಿ ಅಂತಾರೆ. ಮಾಡಿಸಂಗಿಲ್ಲ, ಬಂದು ಕೆಲಸ ಮಾಡಿಸಂಗಿಲ್ಲ. ಬರೀ ನೀವು ಒಂದು ಸ್ವಲ್ಪ ಅದನ್ನು ನೋಡಿಬಿಟ್ಟು ಅದನ್ನು ಫೋಟೋ ಹೊಡೆದು ನೀವು ಒಂದು ಕ್ರಮ ಕೈಗೊಳ್ಬೇಕು. ಮುನ್ನವೇ ಈ ಸಮಸ್ಯೆ ಶುರುವಾಯಿತು ಗ್ರಾಮದಲ್ಲಿ. ಮುಂದಿನ ದಿನಗಳಲ್ಲಿ ಕಷ್ಟ ಆದರೆ ಯಾರು ಹೊಣೆ ಅಂತಕ್ಕಂಥದ್ದು ನಿಮ್ಮ ಪ್ರಕಾರ? ಬೇಸಿಗೆ ಹೊಣೆಯಲ್ಲಿ ಈಗ ನಮಗೆ ಕಷ್ಟ ಬಂದಿದೆ ನೋಡ್ರಿ. ಅಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡೋದಕ್ಕೆ ಇಲ್ಲೇ ನಿರ್ದೇಶನಗಳಿದ್ದಾವೆ. ಅಲ್ಲಿ ಎಷ್ಟು ಪೇಪರ್ ಇದ್ದಾವೆ ಇದ್ರ ಮುಂದೆ. ಅಲ್ಲಿ ಕುತ್ಕೊಂಡು ಅವ್ರು ಬಟ್ಟೆ ತೊಳೆದ್ರೆ ಸೊಳ್ಳೆಗಳು ಕಡಿತವೆ, ಮಲೇರಿಯಾ ಬರ್ತತೆ, ಕೈಕಾಲು ನೋವು ಬರ್ತವೆ. ಅಲ್ಲಿ ಕುತ್ಕೊಂಡು ಸೊಳ್ಳೆ ಕಡಿತಾವಲ್ಲ ಸರ್. ಇದು ನೀರು ಕುಡಿದಿದ್ರು ಬಳಸ್ತಾರೆ, ಅಡುಗೆ ಮಾಡೋದಕ್ಕೆ, ಸಾರು ಮಾಡೋದಕ್ಕೆಲ್ಲ ಬಳಸೋದ್ರಿಂದ ಸಾಂಕ್ರಾಮಿಕ ರೋಗ ಬರ್ತತೆ. ಅದರಿಂದ ಕುಡಿಯೋದು ಕೆಲವರು ಕುಡಿತಾರೆ, ಕೆಲವರು ಫಿಲ್ಟರ್ ನೀರು ಕುಡಿತಾರೆ. ಏನು ಕುಡಿದ್ರೂ ನಮಗೆ ಅನಾರೋಗ್ಯಕ್ಕೆ ಕಾರಣ ಆಗೈತೆ. ಫೈನಲಿ JJM ವರ್ಕ್ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಹೌದು ಸರ್, JJM ಕಂಪ್ಲೀಟ್ ಮಾಡಿ ನಮಗೆ ಮನೆಗೆ ನೀರು ಕೊಡಬೇಕು. ಇದಿಷ್ಟು ಸೊಂಡೆಕೆರೆ ಗ್ರಾಮದ ಜನರ ಆಕ್ರೋಶದ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.